ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಇಸ್ರೋ ಮತ್ತೊಂದು ಇತಿಹಾಸ ಬರೆಯೋಕೆ ಸಜ್ಜಾಗಿದೆ. CMS-03 ಅನ್ನೋ ಭಾರಿ ತೂಕದ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ನವೆಂಬರ್ 2ನೇ ತಾರೀಕು ಲಾಂಚ್ ಮಾಡೋಕೆ ಕ್ಷಣಗಣನೆ ಶುರುವಾಗಿದೆ. ಇದು ಭರ್ತಿ 4410 kg ತೂಕ ಇದೆ. ಇಷ್ಟು ಪ್ರಮಾಣದ ತೂಕದ ಸ್ಯಾಟಲೈಟ್ ಅನ್ನ ಬಾಹ್ಯಾಕಾಶಕ್ಕೆ ಇಸ್ರೋ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಕಳಿಸ್ತಿರೋದು ಇದೇ ಮೊದಲು. ಮುಂಚೆ ಫ್ರಾನ್ಸ್ ಜೊತೆ ಸೇರಿ ಕಳಿಸಿತ್ತು, ಈಗ ಏಕಾಂಗಿಯಾಗಿ ಕಳಿಸ್ತಾ ಇದೆ. ಈ ಮಹತ್ವದ ಕೆಲಸಕ್ಕೆ ಇಸ್ರೋ ತನ್ನ ಅತ್ಯಂತ ಶಕ್ತಿಶಾಲಿ ಲಾಂಚ್ ವೆಹಿಕಲ್ ಬಾಹುಬಲಿ ಅಥವಾ LVM-3M5 ಅನ್ನ ಬಳಕೆ ಮಾಡ್ತಾ ಇದೆ. ಈ ರಾಕೆಟ್ ಸ್ಪೇಸ್ ಕ್ರಾಫ್ಟ್ ಅನ್ನ ಬಾಹ್ಯಾಕಾಶಕ್ಕೆ ಕ್ಯಾರಿ ಮಾಡುತ್ತೆ. ಈ ಪವರ್ಫುಲ್ ರಾಕೆಟ್ಗೆ ದೊಡ್ಡ ದೊಡ್ಡ ಪೇಲೋಡ್ಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಇದ್ದು, ಇದೇ ಕಾರಣಕ್ಕೆ ಇದನ್ನು ಬಾಹುಬಲಿ ಅಂತ ಕರೀತಾರೆ. 43.5 ಮೀಟರ್ ಉದ್ದ ಇದ್ದು ಸುಮಾರು 4000 kg ತೂಕದ ಸ್ಯಾಟಲೈಟ್ಗಳನ್ನು ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಕ್ಯಾರಿ ಮಾಡುತ್ತೆ. ಹಾಗೆ 8000 kg ತೂಕದ ಸ್ಯಾಟಲೈಟ್ ಅನ್ನ ಲೋ ಅರ್ತ್ ಆರ್ಬಿಟ್ಗೆ ಹೊತ್ಕೊಂಡು ಹೋಗೋ ಶಕ್ತಿ ಇದೆ. ಇದೇ ರಾಕೆಟ್ ಮಾಡೆಲ್ 2023ರಲ್ಲಿ ಚಂದ್ರಯಾನ ಮಿಷನ್ನ ಯಶಸ್ವಿಯಾಗಿ ನಡೆಸಿತ್ತು. ಹೀಗೆ ಅನೇಕ ಮಿಷನ್ನ ಯಶಸ್ಸಿಗೆ ಕಾರಣ ಆಗಿತ್ತು. ಈಗ 5ನೇ ಬಾರಿಗೆ ಇಸ್ರೋ ತನ್ನ ಸ್ಯಾಟಲೈಟ್ ಲಾಂಚ್ ಕಾರ್ಯಕ್ರಮಕ್ಕೆ ಇದನ್ನು ಬಳಸ್ತಾ ಇದೆ. ನವೆಂಬರ್ 2ನೇ ತಾರೀಕು ಬಾಹುಬಲಿ 4410 kg ತೂಕದ ಸ್ಯಾಟಲೈಟ್ ಕ್ಯಾರಿ ಮಾಡಿ ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಲಾಂಚ್ ಆಗುತ್ತೆ. ಈ ಸ್ಯಾಟಲೈಟ್ ಉಡಾವಣೆ ಮೂಲಕ ಇಸ್ರೋ ಅನೇಕ ಯೋಜನೆಗಳನ್ನು ಹಾಕೊಂಡಿದೆ. ಇದೊಂದು ಮಲ್ಟಿ ಬ್ಯಾಂಡ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿದ್ದು ಭಾರತದ ಭೂಪ್ರದೇಶ ಮತ್ತು ಸಮುದ್ರ ಪ್ರದೇಶದಲ್ಲಿ ಹಾಗೆ ರಿಮೋಟ್ ಜಾಗಗಳಲ್ಲಿ ಡಿಜಿಟಲ್ ಕನೆಕ್ಟಿವಿಟಿ ಮತ್ತು ಬ್ರಾಡ್ಕಾಸ್ಟಿಂಗ್ ಇಂಪ್ರೂವ್ ಮಾಡೋ ಗುರಿ ಹೊಂದಿದೆ. ಕಮ್ಯುನಿಕೇಷನ್ ಸರ್ವಿಸಸ್, ವಿಪತ್ತು ನಿರ್ವಹಣೆ ಕಾರ್ಯದ ವೇಳೆ ಸಹಾಯ, ಸ್ಟ್ರಾಟಜಿಕ್ ಕಮ್ಯುನಿಕೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸದ್ಯ ಶ್ರೀಹರಿಕೋಟಾದಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದ್ದು ಇಡೀ ದೇಶ ಯಶಸ್ವಿಯಾಗಲಿದು ಅಂತ ಹಾರೈಸ್ತಾ ಇದೆ. ಏನೋ ರಾಮನಗರದಲ್ಲಿ ಪೊಲೀಸರು ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. 130 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 130 ಕಗಲಿಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರೋ ರೆಸಾರ್ಟ್ನಲ್ಲಿ ರೇವ್ ಪಾರ್ಟಿ ಆಗ್ತಾ ಇದ್ದ ಆರೋಪ ಇತ್ತು. ಈ ಹೊತ್ತಲ್ಲಿ ಪೊಲೀಸರು ರೇಡ್ ಮಾಡಿ ಪಾರ್ಟಿಯಲ್ಲಿದ್ದ 130 ಜನರಿಗೆ ಕೋಳ ಹಾಕಿದ್ದಾರೆ. ಬಂಧಿತರಲ್ಲಿ ಯುವಕರು ಮತ್ತು ಯುವತಿಯರಿದ್ರು. ಇದರಲ್ಲಿ 35 ಯುವತಿಯರು ಸೇರಿದಂತೆ ಬಹುತೇಕ ಎಲ್ಲ ಕಾಲೇಜು ವಿದ್ಯಾರ್ಥಿಗಳೇ ಇದ್ರು ಅಂತ ಗೊತ್ತಾಗಿದೆ. ಅರೆಸ್ಟ್ ಆದ ಎಲ್ಲರೂ ಬೆಂಗಳೂರು ಮೂಲದವರು ಅಂತ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ದಕ್ಷಿಣ SP ಶ್ರೀನಿವಾಸಗೌಡ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ. ಅಯಾನ ಖಾಸಗಿ ರೆಸಾರ್ಟ್ನಲ್ಲಿ ತಡರಾತ್ರಿ ರೇವ್ ಪಾರ್ಟಿ ನಡೀತಾ ಇತ್ತು ಅನ್ನೋ ಮಾಹಿತಿ ಬಂದ ಬೆನ್ನಲ್ಲೇ ಪೊಲೀಸರು ಮಧ್ಯರಾತ್ರಿ 3 ಗಂಟೆಗೆ ಈ ಕಾರ್ಯಾಚರಣೆ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನು ಯೂಸ್ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ವಶಕ್ಕೆ ಪಡೆದವರನ್ನ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೂ ಒಳಪಡಿಸಲಾಗಿದೆ. ಸದ್ಯ ಈ ರೇವ್ ಪಾರ್ಟಿ ನಡೀತಾ ಇದ್ದ ರೆಸಾರ್ಟ್ ಸುಹಾಸ್ ಗೌಡ ಅನ್ನೋರಿಗೆ ಸೇರಿದ್ದು ಅನ್ನೋ ಮಾಹಿತಿ ಸಿಕ್ಕಿದೆ. ತನಿಖೆ ಜೋರಾಗಿ ನಡೀತಾ ಇದೆ. ಏನೋ ರಾಜ್ಯಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದ್ದು ಮಹಾರಾಷ್ಟ್ರದ ಸಂಘಟನೆಗಳು ಮತ್ತೆ ತಂಟೆ ಮಾಡಿವೆ. ಬೆಳಗಾವಿ ನಗರದ ಕೆಲ ಕಡೆ MESನವರು ಮತ್ತೆ ಕರಾಳ ದಿನಾಚರಣೆಯನ್ನು ಆಚರಿಸಿ ವಿಕೃತಿ ಮೆರೆದಿದ್ದಾರೆ. ಅಲ್ಲದೆ ಅನುಮತಿ ಪಡೆಯದೆ ಕರಾಳ ದಿನಾಚರಣೆ ಅಂತ ಮಾಡಿದ್ದ MES ಮುಖಂಡ ಶುಭಂ ಶೆಳಕೆಯನ್ನ ವಶಕ್ಕೆ ಪಡೆಯಲಾಗಿದೆ. ಈ ಥರ ಮೆರವಣಿಗೆ ನಡೆಸಿದ ನಾಡದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದ್ದಾರೆ. ಅತ್ತ ಇದೇ MES ಮುಖಂಡರೊಂದಿಗೆ ಸೆಲ್ಫಿ ತಗೊಂಡಿರೋದಕ್ಕೆ ಮಾಳಮಾರುತಿ ಠಾಣೆ ಪೊಲೀಸ್ ಅಧಿಕಾರಿ ಜಕೀರ್ ಪಾಷಾ ಕಾಲಿಮಿರ್ಚಿ ಭಾರೀ ಟೀಕೆಗೆ ಗುರಿಯಾಗಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಗೃಹ ಸಚಿವ ಜಿ ಪರಮೇಶ್ವರ್ ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಪ್ರತಿ ವರ್ಷ ಗಲಾಟೆ ಮಾಡ್ತಿರೋ ಈ ಸಂಘಟನೆಯನ್ನ ಬ್ಯಾನ್ ಮಾಡೋ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. MES ನಾಯಕರು ನಾಡ ವಿರೋಧಿ ಘೋಷಣೆ ಕೂಗ್ತಾ ಇದ್ದಾರೆ. ಆ ಸಂಘಟನೆ ನಿಷೇಧ ಮಾಡೋ ಬಗ್ಗೆ ಗಂಭೀರ ಚರ್ಚೆ ಮಾಡ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. MES ನಾಯಕರಿಗೆ ಕರಾಳ ದಿನಾಚರಣೆಗೆ ಅವಕಾಶ ಕೊಟ್ಟಿಲ್ಲ, ಆದರೆ ಅವರು ಪ್ರತಿ ವರ್ಷ ಸಮಾವೇಶದ ಹೆಸರಿನಲ್ಲಿ ಅನುಮತಿಯನ್ನು ಪಡೆದಿದ್ದಾರೆ. ಅದಾದ್ಮೇಲೆ ಕನ್ನಡ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ. ನಾವು ನಿಗಾ ವಹಿಸ್ತೇವೆ, ಈ ಬಗ್ಗೆ ಪೊಲೀಸ್ ಹಾಗೂ ಪಾಲಿಕೆ ಅಧಿಕಾರಿಗಳೊಂದಿಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇದೇ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ವೇಳೆ ಅನಾಹುತವೊಂದು ಸ್ವಲ್ಪದರಲ್ಲೇ ತಪ್ಪಿದೆ. ರಾಜ್ಯೋತ್ಸವ ಪರೇಡ್ ವೀಕ್ಷಣೆಗಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ತೆರಳಲಿದ್ದ ಜೀಪ್ನ ಡೀಸೆಲ್ ಸೋರಿಕೆಯಾಗಿರೋದು ಗೊತ್ತಾಗಿದೆ. ಬೆಂಕಿ ಹತ್ತಿಕೊಳ್ಳದಂತೆ ಅಗ್ನಿಶಾಮಕ ಸಿಬ್ಬಂದಿ ಕೂಡಲೇ ಫೈರ್ ಕಂಟ್ರೋಲ್ ಗ್ಯಾಸ್ ಅನ್ನು ಸಿಂಪಡಿಸಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ.
ಆತ ಕಲಬುರಗಿಯಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ನೇಹಿತರೆ, ಒಂದು ಚಿಕ್ಕ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಲ್ಲಿ ಬರ್ತಾ ಇದೆ. ಲೈವ್ ಇಂಟರಾಕ್ಷನ್ ಕೂಡ ಕಾಲಕಾಲಕ್ಕೆ ಸಿಗ್ತಾ ಇದೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನಿಮ್ಮ ಈ ಒಂದು ಮೆಂಬರ್ಶಿಪ್ ನಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನಮಗೆ ಶಕ್ತಿ ಕೊಟ್ಟಂತಾಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ಫುಲ್ ನ್ಯೂಸ್ ಅನ್ನ ಕಂಟಿನ್ಯೂ ಮಾಡೋಣ. ಏನು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಭುವನೇಶ್ವರಿ ದೇವಿಗೆ ಪುಷ್ಪ ನಮನ ಸಲ್ಲಿಸಿ ಧ್ವಜಾರೋಹಣ ಮಾಡಿದ್ದಾರೆ. ಬಳಿಕ ನಾಡಿನ ಸಂಸ್ಕೃತಿ ಬಿಂಬಿಸೋ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಮತ್ತೊಂದು ಕಡೆ ರಾಜ್ಯೋತ್ಸವಕ್ಕೆ ಪಿಎಂ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ಕನ್ನಡದಲ್ಲೇ ಕರ್ನಾಟಕ ಜನರಿಗೆ ಪ್ರತೀಕವಾಗಿರೋ ಶ್ರೇಷ್ಠತೆ ಮತ್ತು ಶ್ರಮಶೀಲ ಸ್ವಭಾವವನ್ನು ನಾವು ಆಚರಿಸ್ತೀವಿ. ಸಾಹಿತ್ಯ, ಕಲೆ, ಸಂಗೀತ ಮತ್ತಿತರ ಕ್ಷೇತ್ರಗಳಲ್ಲಿ ಪ್ರತಿಫಲಿಸೋ ರಾಜ್ಯದ ಶ್ರೀಮಂತ ಸಂಸ್ಕೃತಿಯನ್ನು ಸೆಲೆಬ್ರೇಟ್ ಮಾಡ್ತೇವೆ. ಈ ರಾಜ್ಯ ಜ್ಞಾನದಲ್ಲಿ ಅಡಗಿರೋ ಪ್ರಗತಿಯ ಮನೋಭಾವವನ್ನು ಬಿಂಬಿಸುತ್ತೆ. ರಾಜ್ಯದ ಜನ ಸಂತೋಷ ಹಾಗೂ ಆರೋಗ್ಯದಿಂದ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಪಿಎಂ ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಾಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಕನ್ನಡದಲ್ಲೇ ವಿಶ್ ಮಾಡಿದ್ದಾರೆ. ಆರ್ಎಸ್ಎಸ್ ಮತ್ತು ರಾಜ್ಯ ಕಾಂಗ್ರೆಸ್ ನಡುವಿನ ಸಂಘರ್ಷ ತೀವ್ರವಾಗಿದೆ. ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿಕೆ ಕೊಟ್ಟರು. ಅದಕ್ಕೂ ಮುನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪರೋಕ್ಷವಾಗಿ ಮನವಿ ಮಾಡಿದರು. ಈಗ ಈ ಬಗ್ಗೆ ಆರ್ಎಸ್ಎಸ್ ಪ್ರತಿಕ್ರಿಯೆ ಕೊಟ್ಟಿದೆ. ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ಕನ್ನಡಿಗರೂ ಆಗಿರೋ ದತ್ತಾತ್ರೇಯ ಹೊಸಬಾಳೆ ಮಾತನಾಡಿ ಇದು ವಿಫಲ ಯತ್ನ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಈ ಹಿಂದೆ ಒಂದ್ಸಲ ಅಲ್ಲ 3 ಸಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಿಷೇಧದ ಪ್ರಯತ್ನಗಳನ್ನು ಎದುರಿಸಿದೆ. ಆದರೆ ಪ್ರತಿ ಬಾರಿಯೂ ಜನರಿಂದ ಬೆಂಬಲ ಮತ್ತು ನ್ಯಾಯಾಂಗದ ಪರಿಶೀಲನೆಯ ನಂತರ ಅದು ವಿಫಲ ಆಗಿದೆ. ಆರ್ಎಸ್ಎಸ್ ಮೇಲೆ ನಿಷೇಧ ಯಾಕೆ, ನಿಜವಾದ ಕಾರಣ ಏನು ಅದನ್ನು ಹೇಳಬೇಕು. ಬ್ಯಾನ್ ಅನ್ನೋದು ಕೇವಲ ಒಬ್ಬರ ಆಶಯ ಆಗಿರ್ಬೋದು, ಆದರೆ ಬ್ಯಾನ್ ಮಾಡಿ ನೀವೇನು ಮಾಡ್ತೀರಿ? ಇದನ್ನು ದೇಶ ಒಪ್ಕೊಂಡಿದೆ, ಜನ ಒಪ್ಕೊಂಡಿದ್ದಾರೆ. ರಾಷ್ಟ್ರ ನಿರ್ಮಾಣ ಮತ್ತು ಸಮಾಜವನ್ನು ಬಲಪಡಿಸುವ ಪ್ರಯತ್ನಗಳ ಮೂಲಕ ಆರ್ಎಸ್ಎಸ್ ನಿರಂತರವಾಗಿ ಕೊಡುಗೆ ನೀಡಿದೆ ಅಂತ ಹೇಳಿದ್ದಾರೆ. ಇನ್ನು ಧಾರ್ಮಿಕ ಮತಾಂತರದ ಕುರಿತು ಕೂಡ ಹೊಸಬಾಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂತರು, ಋಷಿಗಳು ಸೇರಿದ ಹಾಗೆ ಸಮಾಜದ ಅನೇಕ ಸದಸ್ಯರು ಮತ್ತು ವಿಶ್ವ ಹಿಂದೂ ಪರಿಷತ್ ದೇಶದಲ್ಲಿ ಧಾರ್ಮಿಕ ಮತಾಂತರ ತಡೆಯೋಕೆ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ನಾವು ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡ್ತೇವೆ. ಸಿಖ್ ಸಮುದಾಯದವರಲ್ಲಿ ಧಾರ್ಮಿಕ ಮತಾಂತರದ ಪ್ರವೃತ್ತಿ ಹೆಚ್ಚಾಗಿದೆ. ಪಂಜಾಬ್ನಲ್ಲಿ ಈ ವಿಚಾರದ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಮತಾಂತರಗೊಂಡವರನ್ನ ಮರಳಿ ಕರೆತರೋಕೆ ಪ್ರಯತ್ನ ಮಾಡಬೇಕು ಅಂತ ಅಲ್ಲಿ ಚರ್ಚೆ ನಡೀತಾ ಇದೆ ಅಂತ ಹೊಸಬಾಳೆ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ದೇಶವನ್ನೇ ಗೆದ್ದಲು ಹುಳುವಿನಂತೆ ಮೇಯ್ತಾ ಇರೋ ನಶಾವಸ್ತುಗಳ ವಿಚಾರದಲ್ಲಿ ದೊಡ್ಡ ಕಾರ್ಯಾಚರಣೆಯಾಗಿದೆ. ಪಾಕ್ ಜೊತೆ ಗಡಿ ಹಂಚಿಕೊಂಡಿರೋ ರಾಜಸ್ಥಾನದಲ್ಲಿ 20 ಎಕರೆ ಜಾಗವನ್ನ ಸರ್ವನಾಶ ಮಾಡಲಾಗಿದೆ. ಯಾಕೆ? ಅಲ್ಲಿ ನಶಾವಸ್ತುಗಳನ್ನು ಬೆಳೀತಾ ಇದ್ದಿದ್ದು ಕಂಡುಬಂದಿದೆ. ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ANTF ಮತ್ತು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಅಧಿಕಾರಿಗಳು ಜಂಟಿಯಾಗಿ ರೇಡ್ ಮಾಡಿದ್ದಾರೆ. ಬೇರೆ ಬೇರೆ ಜಾಗದಲ್ಲಿ ಸುಮಾರು 20 ಎಕರೆಯಲ್ಲಿ ಬೆಳೆದಿದ್ದ ನಶಾವಸ್ತುಗಳನ್ನು ನಾಶಪಡಿಸಿದ್ದಾರೆ. 8,000ಕ್ಕೂ ಅಧಿಕ ನಶಾ ಗಿಡಗಳನ್ನು, ಸೊಪ್ಪನ್ನು ವಶಕ್ಕೆ ಪಡೆಯಲಾಗಿದೆ. ಈ ಕಾರ್ಯಾಚರಣೆಯನ್ನು ರಾಜಸ್ಥಾನದ ಉದಯಪುರ ಜಿಲ್ಲೆಯಲ್ಲಿ ನಡೆಸಲಾಗಿದೆ. ಕೊಡಚಿ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ತಮ್ಮ ಪುತ್ರನಿಗೆ ಡಿಸಿಎಂ ಡಿಕೆಶಿ ಹೆಸರನ್ನ ಇಟ್ಟಿದ್ದಾರೆ. ಮಹೇಂದ್ರ ಅವರು ತಮ್ಮ ಕುಟುಂಬ ಸಮೇತ ಡಿಕೆಶಿ ಮನೆಗೆ ತೆರಳಿ ತಮ್ಮ ಮಗನಿಗೆ ಖುದ್ದು ಡಿಕೆಶಿ ಅವರಿಂದಲೇ ಶಿವಕುಮಾರ್ ಅಂತ ನಾಮಕರಣ ಮಾಡಿಸಿದ್ದಾರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡ ಡಿಕೆಶಿ ಈ ಪಾಪು ಶಿವಕುಮಾರನ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಿದ್ದಾರೆ. ನೆಕ್ಸ್ಟ್, ಈ ಪಾಪು ಶಿವಕುಮಾರ್ ದೊಡ್ಡ ಆದ ಮೇಲೆ ತನ್ನ ಹೆಸರಿನ ಹಿಂದಿನ ಈ ಸ್ಫೂರ್ತಿ ಬಗ್ಗೆ ತಿಳ್ಕೊಂಡಾಗ, ಗೂಗಲ್ ಮಾಡಿದಾಗಲೋ ಅಥವಾ ಸರ್ಚ್ ಮಾಡಿ ತಿಳ್ಕೊಂಡಾಗಲೋ ಆತನಿಗೆ ಯಾವ ರೀತಿ ಮನಸ್ಸಿಗೆ ಒಂದು ವೈಬ್ ಸಿಗಬಹುದು, ಫೀಲಿಂಗ್ ಸಿಗಬಹುದು ಅನ್ನೋದೇ ಈಗಿರೋ ಕುತೂಹಲ. ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿಯನ್ನ ಬಳಸುವಂತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ ಬದಲಿಗೆ ಇನ್ಮುಂದೆ ಪರಿಸರ ಸ್ನೇಹಿಯಾಗಿ ತಯಾರಿಸಿದ ಬಾಟಲ್ಗಳನ್ನೇ ಬಳಸುವಂತೆ ಸೂಚನೆ ಕೊಡಲಾಗಿದೆ. ಹಾಗೆ ಕಚೇರಿಗಳಲ್ಲಿ ನಂದಿನಿ ಉತ್ಪನ್ನಗಳನ್ನೇ ಹೆಚ್ಚಾಗಿ ಬಳಸೋಕೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿಂದೆಯೇ ಸರ್ಕಾರಿ ಕಚೇರಿಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬಳಸದಂತೆ ಸೂಚನೆ ಕೊಡಲಾಗಿತ್ತು. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆ ಕೊಟ್ಟಿದ್ದೀನಿ ಅಂತ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಬರ್ಕೊಂಡಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಕಿಲ್ಲರ್ ಕಾಂಗ್ರೆಸ್ ಅನ್ನೋ ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಈ ಅವಧಿಯಲ್ಲಿ 1800ಕ್ಕೂ ಅಧಿಕ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ ಅಂತ ಆರೋಪ ಮಾಡಿದ್ದಾರೆ.
ಶಾಲೆಗೆ ಹೋದ ಹೆಣ್ಣು ಮಕ್ಕಳು ಕಣ್ಮರೆಯಾಗ್ತಿದ್ದಾರೆ ಅಂತ ಹೇಳಿ ಅಭಿಯಾನ ಶುರು ಮಾಡ್ತಾ ಇದ್ದೀವಿ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಇನ್ನು ಆಂಧ್ರ ಪ್ರದೇಶದ ಶ್ರೀಕಾಕುಳಂನಲ್ಲಿರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾಲ್ತುಳಿತ ಉಂಟಾಗಿದ್ದು 10 ಜನ ಮೃತಪಟ್ಟಿದ್ದಾರೆ. ಕನಿಷ್ಠ 17 ಮಂದಿ ಗಾಯಗೊಂಡಿದ್ದಾರೆ. ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಗಾಯಾಳುಗಳಿಗೆ. ಕಾರ್ತಿಕ ಮಾಸದ ಏಕಾದಶಿ ಪ್ರಯುಕ್ತ ಬೃಹತ್ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದರಿಂದ ಈ ಘಟನೆ ಉಂಟಾಗಿದೆ. ದೇಗುಲಕ್ಕೆ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಒಂದೇ ಆಗಿತ್ತು, ಹೀಗಾಗಿ ಫುಲ್ ರಶ್ ಆಗಿತ್ತು. ಅಲ್ಲದೆ ಈ ದೇಗುಲವನ್ನ ಖಾಸಗಿಯವರು ನಿರ್ವಹಣೆ ಮಾಡಿಸಿದ್ದಾರೆ. ಅದು ಧಾರ್ಮಿಕ ದತ್ತಿ ಇಲಾಖೆಯಡಿ ರಿಜಿಸ್ಟರ್ ಆಗಿಲ್ಲ ಅಂತ ಆಂಧ್ರ ಸರ್ಕಾರ ಹೇಳಿದೆ. ಏನು ಗ್ಯಾರಂಟಿಗಳಿಂದ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ ಅಂತ ಹೇಳಿ ವಿಪಕ್ಷಗಳು ಹೇಳ್ತಿರೋ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಕೂಡ ಅದೇ ರೀತಿ ಮಾತನಾಡಿದ್ದಾರೆ. 5 ಗ್ಯಾರಂಟಿಗಳಿಂದಾಗಿ ಅನುದಾನ ಸಿಗೋದೇ ಕಷ್ಟ ಆಗ್ತಾ ಇದೆ. ಗ್ಯಾರಂಟಿಗಳಿಗಾಗಿ ಪ್ರತಿ ವರ್ಷ 55 ರಿಂದ 66 ಸಾವಿರ ಕೋಟಿ ರೂಪಾಯಿ ಹೋಗ್ತಾ ಇದೆ. ಹೀಗಾಗಿ ಶಾಸಕರಿಗೆ ಫಂಡ್ ಸಿಗೋದೇ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಏನು ನಿಯಮ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿದವರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡೋಕೆ ಮುಂದಾಗಿದೆ. ಲೈಸೆನ್ಸ್ ಉಲ್ಲಂಘನೆ ಮಾಡಿ ಕಟ್ಟಿದ ಕಟ್ಟಡಗಳಿಗೆ ದಂಡ ಕಟ್ಟಿ ಪರಿಷ್ಕೃತ ನಕ್ಷೆ ಪಡೆದುಕೊಳ್ಳುವಂತೆ ಸರ್ಕಾರ ಅವಕಾಶ ಕೊಟ್ಟಿದೆ. ಆದ್ರೆ ಇದು 15% ಮಿತಿಯೊಳಗಿನ ಉಲ್ಲಂಘನೆಗೆ ಮಾತ್ರ ಅನ್ವಯಿಸುತ್ತೆ ಅಂತ ಗೊತ್ತಾಗಿದೆ. ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಪಾಲಿಕೆಗಳಿಗೆ ಸಪರೇಟ್ ಆಗಿ ದಂಡವನ್ನ ನಿಗದಿಪಡಿಸಲಾಗಿದೆ. ಇದರಲ್ಲಿ ಸೆಟ್ ಬ್ಯಾಕ್ ಮತ್ತು ಕಾರು ಪಾರ್ಕಿಂಗ್ ಉಲ್ಲಂಘನೆ ಮಾಡಿದವರಿಗೂ ಅವಕಾಶವನ್ನ ಮಾಡಿಕೊಡಲಾಗಿದೆ. ಏನೋ ಟೆನ್ನಿಸ್ ತಾರೆ ರೋಹನ್ ಬೋಪಣ್ಣ ವೃತ್ತಿಪರ ಟೆನ್ನಿಸ್ನಿಂದ ನಿವೃತ್ತಿಯಾಗಿದ್ದಾರೆ. ಈ ಮೂಲಕ ತಮ್ಮ 2 ದಶಕಗಳ ಸುದೀರ್ಘ ಆಟಕ್ಕೆ ಅಂತ್ಯ ಹಾಡಿದ್ದಾರೆ. ಕೊನೆಯದಾಗಿ ಬೋಪಣ್ಣ ಪ್ಯಾರಿಸ್ ಮಾಸ್ಟರ್ 1000ನಲ್ಲಿ ಅಲೆಕ್ಸಾಂಡರ್ ಬಬ್ಲಿಕ್ ಜೊತೆಗೆ ಕಾಣಿಸಿಕೊಂಡಿದ್ರು. ಅದಾದ ಬಳಿಕ ಈಗ ಬೋಪಣ್ಣ ನಿವೃತ್ತಿ ಘೋಷಿಸಿದ್ದಾರೆ. ತಮ್ಮ 43ನೇ ವಯಸ್ಸಲ್ಲಿ 2024ರ ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ ಪ್ರಶಸ್ತಿ ಗೆಲ್ಲುವ ಮೂಲಕ ವಿಶ್ವದ ನಂಬರ್ 1 ಆಟಗಾರರಾಗಿ ಇವರು ಹೊರಹೊಮ್ಮಿದ್ರು. ಏನೋ ದೇಶದ ಭದ್ರತೆ ಮತ್ತು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಆಗ್ತಿರೋ ಅಸ್ಥಿರತೆ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇಶದ ಒಳಗೆ ಉಗ್ರರು ಸೇರಿದಂತೆ ನಮ್ಮ ಶತ್ರುಗಳೆಲ್ಲ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಶತ್ರುಗಳು ತಮ್ಮ ಚಟುವಟಿಕೆಗಳನ್ನು ಹೆಚ್ಚಿಸಿಕೊಳ್ತಾ ಇದ್ರೂ ಕೂಡ ದೇಶದ ಒಳಗೆ ಜಮ್ಮು ಕಾಶ್ಮೀರ ಬಿಟ್ಟರೆ ಬೇರೆಲ್ಲೂ ಕೂಡ ಉಗ್ರದಾಳಿ ಆಗಿಲ್ಲ. 2005ರ ಜುಲೈನಲ್ಲಿ ಒಂದು ದೊಡ್ಡ ಉಗ್ರದಾಳಿ ಆಯಿತು. ಬಳಿಕ 2013ರ ಕೊನೆಗೆ ನಕ್ಸಲ್ ಇನ್ಸಿಡೆಂಟ್ ಆಯಿತು ಅನ್ಸುತ್ತೆ. ಅದು ಬಿಟ್ಟರೆ ಹೆಚ್ಚು ಕಮ್ಮಿ ಬೇರೆ ಕಡೆ ಎಲ್ಲ ಶಾಂತಿಯನ್ನು ಮೇಂಟೈನ್ ಮಾಡಲಾಗಿದೆ. ಮುಂಚೆ ಜಮ್ಮು ಕಾಶ್ಮೀರ ಪಾಕಿಸ್ತಾನ ಪಾಲಿಗೆ ಪ್ರಾಕ್ಸಿ ಕದನ ಕಣದ ವೇದಿಕೆಯಾಗಿತ್ತು. ಆದರೆ ನಾವು ಅದನ್ನು ಹತ್ತಿಕ್ಕೋ ಕೆಲಸ ಮಾಡಿದ್ದೀವಿ. ಶೋಧ ಕಾರ್ಯ ನಡೆಸಿ ಸ್ಫೋಟಕ ವಶಪಡಿಸಿಕೊಂಡು ಶಂಕಿತರನ್ನು ಕೂಡ ಅರೆಸ್ಟ್ ಮಾಡ್ತಾನೇ ಇದ್ದೀವಿ. 2014ರಿಂದ ಎಡಪಂಥೀಯ ಭಯೋತ್ಪಾದನೆಯೂ ಕಮ್ಮಿಯಾಗಿದೆ. 2014ಕ್ಕೆ ಹೋಲಿಸಿದರೆ ಪೂರ ಇಳಿದು ಹೋಗಿದೆ. ಈ ಉಪಟಳಕ್ಕೆ ಒಳಗಾಗಿದ್ದ ಹೆಚ್ಚಿನ ಜಿಲ್ಲೆಗಳಲ್ಲೀಗ ನಕ್ಸಲ್ ಮುಕ್ತ ಮಾಡಲಾಗಿದೆ. ಭಾರತ ತನಗೆ ಬರೋ ಆಪತ್ತನ್ನೆಲ್ಲ ದೂರ ಮಾಡ್ಕೊಳ್ತಾ ಇದೆ. ಆದರೆ ಅಪಾಯ ಎದುರಾದಾಗಲೆಲ್ಲ ತಕ್ಕ ಪ್ರತಿಕ್ರಿಯೆ ಮುಂದೆನೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಪಕ್ಕದ ದೇಶಗಳಲ್ಲಿ ನಡೀತಿರೋ ರಿಜಿಮ್ ಚೇಂಜ್ ಕುರಿತು ಮಾತನಾಡಿದ್ದಾರೆ. ನೆರೆಯ ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ ಮತ್ತು ಇತರ ರಾಷ್ಟ್ರಗಳಲ್ಲಿ ಅಸಾಂವಿಧಾನಿಕ ಮಾರ್ಗದ ಮೂಲಕ ಸರ್ಕಾರಗಳನ್ನು ಕೆಡವಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಹಾಗೆ ಮಸ್ತ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕೂಡ ದಯವಿಟ್ಟು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.